ತಾಲೂಕಿನ ಗೋಡ್ಯಾಳ ಪರ್ವತ ಜಯಂತಿ ಗ್ರಾಮದ ಕೃಷಿ ನಗರದ ಒಬ್ಬ ರೈತ ಮತ್ತು ರೈತ ಕವಿಯಾಗಿ ನಮ್ಮ ರಾಜ್ಯದಲ್ಲಿ ಬೆಂಗಳೂರಿಗೆ ಬಂದಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಒಂದು ಹೆಮ್ಮೆಯ ನ್ಯಾಯವಾದಿಗಳು ಹಾಗೂ ಸಮಾಜ ಸೇವಕಿಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಮತಿ ಕನ್ಯಾವಾಸಿನಿ ಮೇಡಮ್ ಅವರ ಪರಿಚಯದೊಂದಿಗೆ ನಾವು ಕೃಷಿ ರೈತರ ಪರವಾದ ಸಮಸ್ಯೆ ಸಲ್ಲಿಸ್ತಾ ಇದ್ದೇವೆ. ಈಗ ನಮ್ಮ ಭಾರತೀಯ ಲೋಕ ಶಕ್ತಿ ಪಕ್ಷದ ಒಂದು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಪಾಲಕ್ ಸರ್ ಅವರು ನಮ್ಮ ಕೃಷಿ ರೈತ ಪರ ಕಾಳಜಿಯನ್ನು ಕಂಡು ತುಂಬ ಸಂತೋಷಪಟ್ಟಿದ್ದಾರೆ. ನಮ್ಮ ಗ್ರಾಮೀಣ ವಲಯದಲ್ಲಿ ರೈತರು, ಬಡವರು, ಕೂಲಿ ಕಾರ್ಮಿಕರು ಹಾಗೂ ಸಾರ್ವಜನಿಕರು ತುಂಬ ಸಂಕಷ್ಟದಲ್ಲಿದ್ದಾರೆ. ರೈತರಿಗೆ ನೀರು, ಕರೆಂಟು, ಧಾರಣೆ ಹಾಗೂ ಕೌಶಲ್ಯ ಜ್ಞಾನ, ಬಂಡವಾಳ ಬೇಕು. ಆದರೆ ಇವು ನಾಲ್ಕು ಸಿಗದೇ ಇರುವುದರಿಂದ ರೈತರು ಕೃಷಿ ವಲಯವನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಕೆಲವು ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿದ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ರೈತರ ಮಕ್ಕಳು ಮುಂಬೈ, ಪುಣೆ, ಗೋವಾ, ಬೆಂಗಳೂರು, ದೆಹಲಿ, ಮೈಸೂರು ಹೋಗ್ತಾ ಇದ್ದಾರೆ. ಹೀಗಾಗಿ ನಮ್ಮ ಕೃಷಿ ವಲಯ ಅತ್ಯಂತ ಸಂಕಷ್ಟದಲ್ಲಿದೆ. ಜಾನುವಾರು ಸಂಕಟಗಳಂತೂ ನಶಿಸುತ್ತಾ ಇದೆ ಮತ್ತು ವರ್ಷದಿಂದ ವರ್ಷಕ್ಕೆ ಮಳೆ ಕಡಿಮೆ ಆಗ್ತಾ ಇದೆ, ಬೆಳೆಗಳು ಕಡಿಮೆ ಆಗ್ತಾ ಇದ್ದಾವೆ ಮತ್ತು ಜೀವ ಜಲಚರ ಗಿಡ ಮರಗಳು ಭೂಮಂಡಲದಲ್ಲಿ ಕಡಿಮೆ ಆಗ್ತಾ ಇದ್ದಾವೆ. ಹೀಗಾಗಿ ಹವಾಮಾನ ವೈಪರೀತ್ಯ ಅನೇಕ ಥರದ ಜ್ವಲಂತ ಸಮಸ್ಯೆಗಳು ಉದ್ಭವ ಆಗ್ತಾ ಇದ್ದಾವೆ. ಆದ್ದರಿಂದ ನಮ್ಮ ಭಾರತ ದೇಶದ ನೆಲ, ಜಲ, ಸಾಹಿತ್ಯ, ಸಂಗೀತ, ಸಮಾಜ ಸೇವೆ ಉಳಿಯಬೇಕು, ಬೆಳೆಯಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆ ಸುಧಾರಣೆ ಆಗಬೇಕು, ಭ್ರಷ್ಟಾಚಾರ ತೊಲಗಬೇಕಂತೇಳಿ ಹೇಳುತ್ತಾ, ಅನ್ನದಾತನ ಮೇಲಿರಲಿ ಎಲ್ಲರ ಪ್ರೀತಿ, ಅನ್ನ ಬೆಳೆಯದಿದ್ದರೆ ಉಣ್ಣಲು ಏನೈತಿ, ಹಗಲೆರಡು ದುಡಿಯುವ ಸುಖೇನೈತಿ, ಕೂಲಿ ಕಾರ್ಮಿಕರ ಕಷ್ಟ ಕಲಿತರೈತಿ, ಬೆಳಕು ನೀಡಲು ಬೆಳಗುತ್ತದೆ, ಲೋಕಶಕ್ತಿಯ ಪಕ್ಷದ ಜ್ಯೋತಿ, ಬೆಳಕು ನೀಡಲು ಬೆಳಗುತ್ತದೆ, ಪಾಲಕ್ಷ ಅತ್ಯುನ್ನತ ಅಂತ ಈ ಜ್ಞಾನದ ಜ್ಯೋತಿ. ನಮಸ್ಕಾರಗಳೊಂದಿಗೆ ಶ್ರೀಶೈಲಾಳು. ಧನ್ಯವಾದ.